ಬಾಲಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ ಇದೆ. ಆರೋಗ್ಯ ಇಲಾಖೆಯ ಅಂಕಿ ಅಂಶಗಳು ಬೆಚ್ಚಿ ಬೀಳಿಸುವಂತಿದೆ. ಇಡೀ ಸಮಾಜ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾದಂತಹ ಪ್ರಕರಣ. ಬಾಲಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ವಿಚಾರ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳನ್ನ ಸಮಾಜ ಯಾವ ರೀತಿ ನಡೆಸಿಕೊಳ್ತಾ ಇದೆ ಅಂತ ನಿಜಕ್ಕೂ ಖೇದಕರ ಆಗುತ್ತೆ. ಆರೋಗ್ಯ ಇಲಾಖೆಯ ಅಂಕಿಅಂಶಗಳು ಬೆಚ್ಚಿ ಬೀಳಿಸುವಂತಿದೆ. 5 ವರ್ಷಗಳಲ್ಲಿ ಮಂಡ್ಯದಲ್ಲಿ ಕಳೆದ 5 ವರ್ಷಗಳಲ್ಲಿ 1354 ಮಂದಿ ಬಾಲಗರ್ಭಿಣಿಯರು ಈ ಸ್ಕ್ಯಾನಿಂಗ್ಗೆ ಒಳಪಟ್ಟಿದ್ದಾರೆ. ಆರೋಗ್ಯ ಇಲಾಖೆಯ RCH ಪೋರ್ಟ್ನಿಂದ ಈ ಮಾಹಿತಿ ಲಭ್ಯವಾಗಿದೆ. ಆದರೆ ಪೋಕ್ಸೋ ಕೇಸ್ ದಾಖಲಾಗಿರ್ತಕ್ಕಂಥದ್ದು 674 ಮಾತ್ರ. ಎಲ್ಲ ಬಾಲಗರ್ಭಿಣಿಯರ ವಿಚಾರದಲ್ಲೂ ಕೂಡ ಈ ಪೋಕ್ಸೋ ಪ್ರಕರಣಗಳು ದಾಖಲಾಗಿಲ್ಲ. 1354 ಸ್ಕ್ಯಾನಿಂಗ್ ಮಾಡಿಸಿಕೊಂಡಿರೋದು. ಅಂದ್ರೆ ಇದ್ಯಾವುದೂ ಆಗದೆ ಹಾಗೆ ಇರುವಂತದ್ದು ಇನ್ನೆಷ್ಟಿದ್ದಾವೆ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಇತ್ತೀಚೆಗೆ ಮಂಡ್ಯದಲ್ಲಿ ಸುಮಾರು ವರ್ಷಗಳ ಹಿಂದೆ ಈ ಭ್ರೂಣ ಹತ್ಯೆ ಮತ್ತು ಭ್ರೂಣ ಪತ್ತೆ ಕಾರ್ಯ ನಡ್ಕೊಂಡು ಬರ್ತಾನೆ ಇದೆ ಗೌಪ್ಯವಾಗಿ. ಅದನ್ನ ಜಿಲ್ಲಾಡಳಿತ ಕಂಡುಹಿಡಿಯಲು ವಿಫಲವಾಗಿತ್ತು. ಇತ್ತೀಚೆಗೆ ಮಾಧ್ಯಮ ಮುಖಾಂತರ ಎಲ್ಲ ಹೊರಗೆ ತಂದದ್ದು ವಿಷಯ ಬಂದು ಈಗ 3 ಜನ ಡಾಕ್ಟರ್ನ ಬಂಧನ ಮಾಡಿದ್ದಾರೆ. ಆ ವಿಷಯವಾಗಿ ಜೊತೆಗೆ ಈ 1300ಕ್ಕೂ ಅಧಿಕ ಬಾಲ ಗರ್ಭಿಣಿಯರಾಗಿದ್ದಾರೆ. ಅದರಲ್ಲಿ 600 ಚಿಲ್ಡ್ರನ್ ಮಾತ್ರ ಕಂಪ್ಲೇಂಟ್ ಆಗಿದೆ. ಉಳಿಕೆದು ಏನಾಗಿದೆ ಅನ್ನೋದಕ್ಕೆ ಜಿಲ್ಲಾಡಳಿತ ಕಂಡುಹಿಡಿಯಲು ವಿಫಲವಾಗಿದೆ. ಜೊತೆಗೆ ಸಾಕಷ್ಟು ಇಲ್ಲಿ ಡಾಕ್ಟರ್ಗಳು ಕೈ ಜೋಡಿಸಿರೋದು ಮತ್ತೆ ಸ್ಕ್ಯಾನಿಂಗ್ ಸೆಂಟರ್ ಕೈ ಜೋಡಿಸಿರೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಹಂಗಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಇದಕ್ಕೆ ಸೂಕ್ತ ಕ್ರಮ ತಗೋಬೇಕು. ಜೊತೆಲಿ ಈ ವಿಷಯನ ವಿಧಾನಸಭೆಯಲ್ಲಿ ಮಾತ್ರ ಮನ್ನೆ ಮಾಡಿ ಇದ್ರ ಬಗ್ಗೆ ಚರ್ಚೆ ಆದ್ರೆ ಮಾತ್ರ ಇದಕ್ಕೆಲ್ಲ ಒಂದು ಪರಿಹಾರ ಇರುತ್ತೆ. ಇಡೀ ಮಂಡ್ಯ ಜಿಲ್ಲೆ ಅಂತಲ್ಲ, ಇಡೀ ರಾಜ್ಯದಲ್ಲಿ ಈ ದಂಧೆಗಳು ನಡೀತಾ ಇರೋದು ಕೇಳ್ತಾ ಇದ್ದೀವಿ. ಹಂಗಾಗಿ ಕೂಡಲೇ ಸರ್ಕಾರ ಈ ಮಂಡ್ಯ ಜಿಲ್ಲೆ ಹಾಕಿರತಕ್ಕಂಥ ಫಸ್ಟ್ ಏನು ಅಂತಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಲೋಕಾಯುಕ್ತ ಏನು ಸರ್ಚ್ ವಾರೆಂಟ್ ಕೊಟ್ಟಾದ್ಮೇಲೆ ಏನು ಸ್ಕ್ಯಾನಿಂಗ್ ಸೆಂಟರ್ಗಳನ್ನ ರೈಡ್ ಮಾಡಿದ್ದಾರೆ ಲೋಕಾಯುಕ್ತರು ಮತ್ತೆ ಪೊಲೀಸರೆಲ್ಲ ಸೇರಿ. ಒಂದು ಆಘಾತಕಾರಿ ವಿಚಾರ ಅಂತಂದ್ರೆ 1374 ಬಾಲ ಗರ್ಭಿಣಿಯರು ಏನಿದ್ದಾರೆ ಅವ್ರಿಗೆ ಸ್ಕ್ಯಾನಿಂಗ್ ಮಾಡಿರ್ತಕ್ಕಂಥದ್ದು ಪ್ರಕರಣ ಬೆಳಕಿಗೆ ಬಂದಿದೆ. ಕಳೆದ 5 ವರ್ಷದಲ್ಲಿ ಈ ರೀತಿ ಆಗ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ಆಘಾತಕಾರಿ ವಿಚಾರ. ಯಾಕೆಂತಂದ್ರೆ ಇವತ್ತು ಹೆಣ್ಮಕ್ಳ ರೇಷನೇ ಕಮ್ಮಿ ಆಗಿದೆ. 1000ಕ್ಕೆ ಬರೀ 917 ಹೆಣ್ಮಕ್ಳುಗಳು ಇವತ್ತು ರೇಷೆ ಇದೆ. ಇವತ್ತು ಹುಡುಗರುಗಳಿಗೂ ಕೂಡ ಹೆಣ್ಣು ಸಿಗದೇನೆ ಇರುವಂತಹ ಪರಿಸ್ಥಿತಿ ಇವತ್ತು ಅಕ್ಷರಶಃ ಮಂಡ್ಯದಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಏನ್ ಕಾರಣ ಅಂತಂದ್ರೆ ಇದಕ್ಕೆ ಇವ್ರಿಗೆ ಹೊಣೆಗಾರನಾಗಿ ತಾಲೂಕು ಏನು ಹೆಲ್ತ್ ಆಫೀಸರ್ಗಳು ಮತ್ತು ಡಿಸ್ಟಿಕ್ ಹೆಲ್ತ್ ಆಫೀಸರ್ಗಳು ಮತ್ತು ಉಸ್ತುವಾರಿ ಸಚಿವರೇ ನೇರ ಹೊಣೆ. ಮುಂದಾದ್ರೂ ಈ ಏನೈತೆ ಈ ತಪ್ಪಿತಸ್ಥರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಿಸಬೇಕು. ಮತ್ತೆ ಈ ಘಟನೆ ಮರುಕಳಿಸಬಾರದು ಅಂತಂದ್ರೆ ಫ್ಲೈಯಿಂಗ್ ಸ್ಕ್ವಾಡ್ಗಳು ಮತ್ತೆ ಒಂದು ಕಟ್ಟುನಿಟ್ಟಾದಂತಹ ಒಂದು ಕ್ರಮವನ್ನ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು. ಈಗೇನು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅವರಿಗೆ ಉಗ್ರವಾದ ಶಿಕ್ಷೆಯನ್ನ ಕೊಡಿಸೋದ್ರ ಮುಖಾಂತರ ಅವರು ಮಂಡ್ಯದಲ್ಲಿ ಬಾಲಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ ಇದೆ. ಆರೋಗ್ಯ ಇಲಾಖೆಯ ಅಂಕಿ ಅಂಶಗಳು ಬೆಚ್ಚಿ ಬೀಳಿಸುವಂತಿದೆ. ಇಡೀ ಸಮಾಜ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾದಂತಹ ಪ್ರಕರಣ. ಬಾಲಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ವಿಚಾರ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳನ್ನ ಸಮಾಜ ಯಾವ ರೀತಿ ನಡೆಸಿಕೊಳ್ತಾ ಇದೆ ಅಂತ ನಿಜಕ್ಕೂ ಖೇದಕರ ಆಗುತ್ತೆ. ಆರೋಗ್ಯ ಇಲಾಖೆಯ ಅಂಕಿಅಂಶಗಳು ಬೆಚ್ಚಿ ಬೀಳಿಸುವಂತಿದೆ. 5 ವರ್ಷಗಳಲ್ಲಿ ಮಂಡ್ಯದಲ್ಲಿ ಕಳೆದ 5 ವರ್ಷಗಳಲ್ಲಿ 1354 ಮಂದಿ ಬಾಲಗರ್ಭಿಣಿಯರು ಈ ಸ್ಕ್ಯಾನಿಂಗ್ಗೆ ಒಳಪಟ್ಟಿದ್ದಾರೆ. ಆರೋಗ್ಯ ಇಲಾಖೆಯ RCH ಪೋರ್ಟ್ನಿಂದ ಈ ಮಾಹಿತಿ ಲಭ್ಯವಾಗಿದೆ. ಆದರೆ ಪೋಕ್ಸೋ ಕೇಸ್ ದಾಖಲಾಗಿರ್ತಕ್ಕಂಥದ್ದು 674 ಮಾತ್ರ. ಎಲ್ಲ ಬಾಲಗರ್ಭಿಣಿಯರ ವಿಚಾರದಲ್ಲೂ ಕೂಡ ಈ ಪೋಕ್ಸೋ ಪ್ರಕರಣಗಳು ದಾಖಲಾಗಿಲ್ಲ. 1354 ಸ್ಕ್ಯಾನಿಂಗ್ ಮಾಡಿಸಿಕೊಂಡಿರೋದು. ಅಂದ್ರೆ ಇದ್ಯಾವುದೂ ಆಗದೆ ಹಾಗೆ ಇರುವಂತದ್ದು ಇನ್ನೆಷ್ಟಿದ್ದಾವೆ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಇತ್ತೀಚೆಗೆ ಮಂಡ್ಯದಲ್ಲಿ ಸುಮಾರು ವರ್ಷಗಳ ಹಿಂದೆ ಈ ಭ್ರೂಣ ಹತ್ಯೆ ಮತ್ತು ಭ್ರೂಣ ಪತ್ತೆ ಕಾರ್ಯ ನಡ್ಕೊಂಡು ಬರ್ತಾನೆ ಇದೆ ಗೌಪ್ಯವಾಗಿ. ಅದನ್ನ ಜಿಲ್ಲಾಡಳಿತ ಕಂಡುಹಿಡಿಯಲು ವಿಫಲವಾಗಿತ್ತು. ಇತ್ತೀಚೆಗೆ ಮಾಧ್ಯಮ ಮುಖಾಂತರ ಎಲ್ಲ ಹೊರಗೆ ತಂದದ್ದು ವಿಷಯ ಬಂದು ಈಗ 3 ಜನ ಡಾಕ್ಟರ್ನ ಬಂಧನ ಮಾಡಿದ್ದಾರೆ. ಆ ವಿಷಯವಾಗಿ ಜೊತೆಗೆ ಈ 1300ಕ್ಕೂ ಅಧಿಕ ಬಾಲ ಗರ್ಭಿಣಿಯರು
ಬಹಳ ಗರ್ಭಿಣಿಯರಾಗಿದ್ದಾರೆ. ಅದರಲ್ಲಿ 600 ಚಿಲ್ಡ್ರನ್ ಮಾತ್ರ ಕಂಪ್ಲೇಂಟ್ ಆಗಿದೆ. ಉಳಿಕೆದು ಏನಾಗಿದೆ ಅನ್ನೋದಕ್ಕೆ ಜಿಲ್ಲಾಡಳಿತ ಕನ್ನಡದಲ್ಲಿ ವಿಫಲವಾಗಿದೆ. ಜೊತೆಗೆ ಸಾಕಷ್ಟು ಇಲ್ಲಿ ಡಾಕ್ಟರ್ಗಳು ಕೈ ಜೋಡಿಸಿರೋದು ಮತ್ತೆ ಸ್ಕ್ಯಾನಿಂಗ್ ಸೆಂಟರ್ ಕೈ ಜೋಡಿಸಿರೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಹಂಗಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಇದಕ್ಕೆ ಸೂಕ್ತ ಕ್ರಮ ತಗೋಬೇಕು. ಜೊತೆಲಿ ಈ ವಿಷಯನ ವಿಧಾನಸಭೆಯಲ್ಲಿ ಮಾತ್ರ ಮನ್ನೆ ಮಾಡಿ ಇದ್ರ ಬಗ್ಗೆ ಚರ್ಚೆ ಆದ್ರೆ ಮಾತ್ರ ಇದಕ್ಕೆಲ್ಲ ಒಂದು ಪರಿಹಾರ ಇರುತ್ತೆ. ಇಡೀ ಮಂಡ್ಯ ಜಿಲ್ಲೆ ಅಂತಲ್ಲ, ಇಡೀ ರಾಜ್ಯದಲ್ಲಿ ಈ ದಂಧೆಗಳು ನಡೀತಾ ಇರೋದು ಕೇಳ್ತಾ ಇದ್ದೀವಿ. ಹಂಗಾಗಿ ಕೂಡಲೇ ಸರ್ಕಾರ ಈ ಮಂಡ್ಯ ಜಿಲ್ಲೆ ಹಾಕಿರತಕ್ಕಂಥ ಫಸ್ಟ್ ಏನು ಅಂತಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಲೋಕಾಯುಕ್ತ ಏನು ಸರ್ಚ್ ವಾರೆಂಟ್ ಕೊಟ್ಟಾದ್ಮೇಲೆ ಏನು ಸ್ಕ್ಯಾನಿಂಗ್ ಸೆಂಟರ್ಗಳನ್ನ ರೈಡ್ ಮಾಡಿದ್ದಾರೆ ಲೋಕಾಯುಕ್ತರು ಮತ್ತೆ ಪೊಲೀಸರೆಲ್ಲ ಸೇರಿ. ಒಂದು ಆಘಾತಕಾರಿ ವಿಚಾರ ಅಂತಂದ್ರೆ 1374 ಬಾಲ ಗರ್ಭಿಣಿಯರು ಏನಿದ್ದಾರೆ ಅವ್ರಿಗೆ ಸ್ಕ್ಯಾನಿಂಗ್ ಮಾಡಿರ್ತಕ್ಕಂಥದ್ದು ಪ್ರಕರಣ ಬೆಳಕಿಗೆ ಬಂದಿದೆ. ಕಳೆದ 5 ವರ್ಷದಲ್ಲಿ ಈ ರೀತಿ ಆಗ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ಆಘಾತಕಾರಿ ವಿಚಾರ. ಯಾಕೆಂತಂದ್ರೆ ಇವತ್ತು ಹೆಣ್ಮಕ್ಳ ರೇಷನೇ ಕಮ್ಮಿ ಆಗಿದೆ. 1000ಕ್ಕೆ ಬರೀ 917 ಹೆಣ್ಮಕ್ಳುಗಳು ಇವತ್ತು ರೇಷೆ ಇದೆ. ಇವತ್ತು ಹುಡುಗರುಗಳಿಗೂ ಕೂಡ ಹೆಣ್ಣು ಸಿಗದೇ ಇರುವಂತಹ ಪರಿಸ್ಥಿತಿ ಇವತ್ತು ಅಕ್ಷರಶಃ ಮಂಡ್ಯದಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಏನ್ ಕಾರಣ ಅಂತಂದ್ರೆ ಇದಕ್ಕೆ ಇವ್ರಿಗೆ ಹೊಣೆಗಾರನಾಗಿ ತಾಲೂಕು ಏನು ಹೆಲ್ತ್ ಆಫೀಸರ್ಗಳು ಮತ್ತು ಡಿಸ್ಟಿಕ್ ಹೆಲ್ತ್ ಆಫೀಸರ್ಗಳು ಮತ್ತು ಉಸ್ತುವಾರಿ ಸಚಿವರೇ ನೇರ ಹೊಣೆ. ಮುಂದಾದ್ರೂ ಈ ಏನೈತೆ ಈ ತಪ್ಪಿತಸ್ಥರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಿಸಬೇಕು. ಮತ್ತೆ ಈ ಘಟನೆ ಮರುಕಳಿಸಬಾರದು ಅಂತಂದ್ರೆ ಫ್ಲೈಯಿಂಗ್ ಸ್ಕ್ವಾಡ್ಗಳು ಮತ್ತೆ ಒಂದು ಕಟ್ಟುನಿಟ್ಟಾದಂತಹ ಒಂದು ಕ್ರಮವನ್ನ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು. ಈಗೇನು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅವರಿಗೆ ಉಗ್ರವಾದ ಶಿಕ್ಷೆಯನ್ನ ಕೊಡಿಸೋದ್ರ ಮುಖಾಂತರ ಅವರು ಕ್ರಮವನ್ನ ಕೈಗೊಳ್ಳಬೇಕು. ಈಗೇನು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅವರಿಗೆ ಉಗ್ರವಾದ ಶಿಕ್ಷೆಯನ್ನ ಕೊಡಿಸೋದ್ರ ಮುಖಾಂತರ ಅವರು ಮನ್ನೆ ಮಾಡಿ ಇದ್ರ ಬಗ್ಗೆ ಚರ್ಚೆ ಆದ್ರೆ ಮಾತ್ರ ಇದಕ್ಕೆಲ್ಲ ಒಂದು ಪರಿಹಾರ ಇರುತ್ತೆ. ಇಡೀ ಮಂಡ್ಯ ಜಿಲ್ಲೆ ಅಂತಲ್ಲ, ಇಡೀ ರಾಜ್ಯದಲ್ಲಿ ಈ ದಂಧೆಗಳು ನಡೀತಾ ಇರೋದು ಕೇಳ್ತಾ ಇದ್ದೀವಿ. ಹಂಗಾಗಿ ಕೂಡಲೇ ಸರ್ಕಾರ ಈ ಮಂಡ್ಯ ಜಿಲ್ಲೆ ಹಾಕಿರತಕ್ಕಂಥ ಫಸ್ಟ್ ಏನು ಅಂತಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಲೋಕಾಯುಕ್ತ ಏನು ಸರ್ಚ್ ವಾರೆಂಟ್ ಕೊಟ್ಟಾದ್ಮೇಲೆ ಏನು ಸ್ಕ್ಯಾನಿಂಗ್ ಸೆಂಟರ್ಗಳನ್ನ ರೈಡ್ ಮಾಡಿದ್ದಾರೆ ಲೋಕಾಯುಕ್ತರು ಮತ್ತೆ ಪೊಲೀಸರೆಲ್ಲ ಸೇರಿ. ಒಂದು ಆಘಾತಕಾರಿ ವಿಚಾರ ಅಂತಂದ್ರೆ 1374 ಬಾಲ ಗರ್ಭಿಣಿಯರು ಏನಿದ್ದಾರೆ ಅವ್ರಿಗೆ ಸ್ಕ್ಯಾನಿಂಗ್ ಮಾಡಿರ್ತಕ್ಕಂಥದ್ದು ಪ್ರಕರಣ ಬೆಳಕಿಗೆ ಬಂದಿದೆ. ಕಳೆದ 5 ವರ್ಷದಲ್ಲಿ ಈ ರೀತಿ ಆಗ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ಆಘಾತಕಾರಿ ವಿಚಾರ. ಯಾಕೆಂತಂದ್ರೆ ಇವತ್ತು ಹೆಣ್ಮಕ್ಳ ರೇಷನೇ ಕಮ್ಮಿ ಆಗಿದೆ. 1000ಕ್ಕೆ ಬರೀ 917 ಹೆಣ್ಮಕ್ಳುಗಳು ಇವತ್ತು ರೇಷೆ ಇದೆ. ಇವತ್ತು ಹುಡುಗರುಗಳಿಗೂ ಕೂಡ ಹೆಣ್ಣು ಸಿಗದೇ ಇರುವಂತಹ ಪರಿಸ್ಥಿತಿ ಇವತ್ತು ಅಕ್ಷರಶಃ ಮಂಡ್ಯದಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಏನ್ ಕಾರಣ ಅಂತಂದ್ರೆ ಇದಕ್ಕೆ ಇವ್ರಿಗೆ ಹೊಣೆಗಾರನಾಗಿ ತಾಲೂಕು ಏನು ಹೆಲ್ತ್ ಆಫೀಸರ್ಗಳು ಮತ್ತು ಡಿಸ್ಟಿಕ್ ಹೆಲ್ತ್ ಆಫೀಸರ್ಗಳು ಮತ್ತು ಉಸ್ತುವಾರಿ ಸಚಿವರೇ ನೇರ ಹೊಣೆ. ಮುಂದಾದ್ರೂ ಈ ಏನೈತೆ ಈ ತಪ್ಪಿತಸ್ಥರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಿಸಬೇಕು. ಮತ್ತೆ ಈ ಘಟನೆ ಮರುಕಳಿಸಬಾರದು ಅಂತಂದ್ರೆ ಫ್ಲೈಯಿಂಗ್ ಸ್ಕ್ವಾಡ್ಗಳು ಮತ್ತೆ ಒಂದು ಕಟ್ಟುನಿಟ್ಟಾದಂತಹ ಒಂದು ಕ್ರಮವನ್ನ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು. ಈಗೇನು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅವರಿಗೆ ಉಗ್ರವಾದ ಶಿಕ್ಷೆಯನ್ನ ಕೊಡಿಸೋದ್ರ ಮುಖಾಂತರ ಅವರು